ಸಂಪಾದನೆ ಮಾಡೋಣ ಅಂತ ಬೆಳಗ್ಗೆ ಎದ್ದು ಗಾಡಿಗೆ ಬಂದರೆ ಇಂಥ ಕಸ್ಟಮರ್ಗಳೇನಾದ್ರು ಬೆಳಗ್ಗೆ ಸಿಕ್ಬಿಟ್ರೆ ವಿಚಾರ ಏನಪ್ಪ ಅಂದರೆ ಬೆಳಗ್ಗೆನೇ ಒಬ್ಬರು ಕಸ್ಟಮರ್ ಬಂದರು, ಸ್ವಲ್ಪ ಅಫಿಷಿಯಲ್ಲೇ ಕೂರಿಸ್ಕೊಂಡು ನೆಕ್ಸ್ಟ್ ಅಲ್ಲಿಂದ ಡ್ರಾಪ್ ಮಾಡಿದೆ. ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಅವರು ಕರ್ಕೊಂಡೋಗಿ ಡ್ರಾಪ್ ಮಾಡಿದೆ. 500 ಚೇಂಜ್ ಇದೆಯಾ ಅಂತ ಕೇಳಿದ್ರು. 500 ಚೇಂಜ್ ಇಲ್ಲ, ಆನ್ಲೈನ್ ಪೇಮೆಂಟ್ ಮಾಡಿ ಅಂತ ಕೇಳಿಕೊಂಡೆ. ಆನ್ಲೈನ್ ಪೇಮೆಂಟ್ ಇಲ್ಲ, ಕ್ಯಾಶ್ ಇದೆ, 500 ಕೊಡ್ತೀನಿ, ಚೇಂಜ್ ಕೊಡಿ ಅಂತ ಕೇಳಿದ್ರು. ನನ್ನ ಹತ್ರ ಚೇಂಜ್ ಇರಲಿಲ್ಲ. ಸರಿ ಕೊಡಿ, 500 ಕೊಡಿ, ಚೇಂಜ್ ಮಾಡಿಸ್ಕೊಬಂದು ಕೊಡ್ತೀನಿ ಅಂತ ಕೇಳಿದ್ರು. ಕಸ್ಟಮರು 500 ರೂಪೀಸ್ ಕೊಡಲಿಲ್ಲ. ನಾನೇ ಚೇಂಜ್ ಮಾಡಿಸ್ಕೊಬಂದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಪಾರ್ಟ್ಮೆಂಟ್ ಗೇಟ್ ಹತ್ರ ಹೋದರು. ಸರಿ ಚೇಂಜ್ ಮಾಡಿಸ್ಕೊಬಂದು ಕೊಡ್ತಾರೆ ಬಿಡು ಅಂತ ನಾನು ಹಾಗೆ ಗಾಡೀಲಿ ಕೂತಿದ್ದೆ. ಕಸ್ಟಮರ್ ಏನು ಮಾಡೋರೆ ಅಂದರೆ ಚೇಂಜ್ ಮಾಡಿಸ್ಕೊಬಂದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಪಾರ್ಟ್ಮೆಂಟ್ ಒಳಗಡೆ ಹೋಗ್ಬಿಟ್ಟಿದ್ದಾರೆ. ಸೆಕ್ಯೂರಿಟಿ ಕೇಳಿದ್ರೆ, ಸರ್ 3,500 ಫ್ಲ್ಯಾಟ್ಗಳಿದೆ, ಅವರು ಯಾವ ಫ್ಲ್ಯಾಟ್ಗೆ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಹೇಳಿದ್ರು. ಸರಿ ಏನು ಮಾಡೋದು ಅಂತ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿದೆ. ಇವರು ಅರ್ಧ ಗಂಟೆ ವೆಯ್ಟ್ ಮಾಡಿದೆ, ಬರಲೇ ಇಲ್ಲ. ತುಂಬ ಬೇಜಾರಾಗ್ಬಿಡ್ತು. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ, ಏನರಯ್ಯ ಇದು ಜನಗಳು ಈ ಥರನೂ ಇದ್ದಾರ. ಜಸ್ಟ್ 100 ರೂಪೀಸ್ ಆಟೋ ಡ್ರೈವರ್ಗಳಿಗೆ ಮೋಸ ಮಾಡ್ತಾರೆ. ಆಟೋ ಡ್ರೈವರ್ಗಳಿಗೆ 100 ರೂಪಾಯಿ ಕೊಡದೆ ಹೋಗ್ತಾರೆ ಅಂದರೆ ಇನ್ನು ಎಂತೆಂಥ ಜನಗಳಿದ್ದಾರೆ, ಎಂತೆಂಥ ಕಸ್ಟಮರ್ಗಳು ಸಿಗ್ತಾರೆ ನಮ್ಮ ಆಟೋ ಡ್ರೈವರ್ಗಳಿಗೆ ಅಂದರೆ. ಗಾಯ್ಸ್, ಬೆಳಗ್ಗೆನೇ ಈ ಥರ ಆಗ್ಬಿಡ್ತು ಅಂದರೆ ಡ್ಯೂಟಿ ಮಾಡೋಕ್ಕೆ ಬೇಜಾರು ಗುರು. ಆಟೋ ಡ್ರೈವರ್ಗಳಿಗೆ ಯಾರ್ಯಾರಿಗೆ ಈ ಥರ ಆಗಿದೆ ಕಮೆಂಟ್ ಮಾಡಿ. 100 ರೂಪೀಸ್ ಅಂದರೆ ಪರವಾಗಿಲ್ಲ, 500 700 ಆ ಥರ ಈ ಥರ ಆಗ್ಬಿಟ್ರೆ ನಮ್ಮ ಆಟೋ ಡ್ರೈವರ್ಗಳು ಏನು ಮಾಡಬೇಕು? ಯಾರ ಹತ್ರ ಹೋಗಿ ಕೇಳಬೇಕು? ಹೋಗಿ ಕೇಳೋಣ ಅಂದರೆ 3,500 ಫ್ಲ್ಯಾಟ್ಗಳಿದೆ ಗುರು, 3,500 ಮನೆಗಳಿದ್ದಾವೆ ಅಪಾರ್ಟ್ಮೆಂಟಲ್ಲಿ. ಯಾವ ಮನೆಗೆ ಹೋಗಿ ಕೇಳೋದು? ಅದಕ್ಕೆ ಹೇಳ್ತಾ ಇದ್ದೀನಿ, ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ನಮಗಾಗಿರೋ ರೀತಿ ಬೇರೆ ಯಾವ ಆಟೋ ಡ್ರೈವರ್ಗಳು ಆಗಬಾರ್ದು. ಜಸ್ಟ್ 100 ರೂಪೀಸು ಭಗವಂತ ಎಲ್ಲಾದರೂ ಕೊಟ್ಟೇ ಕೊಡ್ತಾನೆ. ಆದರೆ 500 300 ಆದರೆ ಕಷ್ಟ ಡ್ರೈವರ್ಗಳಿಗೆ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ.